ಎವ್ರಿವನ್, ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ಇವತ್ತು ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡ್ತಿರೋ ಹಾಗೆ ನಾನು ಬಂದಿರುವಂತಹ ಜಾಗ ಬಂದು ತುಂಬ ಐತಿಹಾಸಿಕವಾದಂತಹ ಜಾಗ ಹಾಗೂ ಕರ್ನಾಟಕದ ಎಲ್ಲರಿಗೂ ಪರಿಚಿತವಾಗಿರುವಂತಹ ಜಾಗ. ಅದೇ ಶೃಂಗೇರಿಯ ಶಾರದಾ ದೇವಸ್ಥಾನ. ನಾನು ಈ ಜಾಗಕ್ಕೆ ಬಂದಿರೋದು ನನ್ನ ಕಸಿನ್ನ ಎಂಗೇಜ್ಮೆಂಟ್ಗೋಸ್ಕರ, ಹಾಗೆ ದೇವಸ್ಥಾನಕ್ಕೆ ಬಂದು ಹೋಗೋಣ ಅಂತ ಬಂದಿರೋದು. ಸೊ ಈ ಸಮಯದಲ್ಲಿ ನಿಮಗೆ ಈ ಜಾಗದ ಪರಿಚಯವನ್ನು ಮಾಡ್ಕೊಳ್ಳೋಣ ಅಂತ ಬಂದಿದ್ದೇನೆ. ನನಗೆ ಗೊತ್ತಿರೋ ಕೆಲವು ವಿಚಾರಗಳನ್ನು ನಾನು ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಈ ಜಾಗವನ್ನು, ಈ ಗೋಪುರ ಇಲ್ಲದೇ ಇರೋ ಸಮಯದಿಂದ ನೋಡ್ತಾ ಇದ್ದೀನಿ. ಅಂದರೆ ಫ್ರೀಕ್ವೆಂಟ್ ಬರ್ತಾ ಇರಲಿಲ್ಲ, ಬಟ್ ಸ್ಟಿಲ್ ನನಗೆ ಈ ಜಾಗ ತುಂಬ ಚಿರಪರಿಚಿತ ಆ್ಯಂಡ್ ತುಂಬ ಪೀಸ್ಫುಲ್ ಅನಿಸೋವಂತಹ ಜಾಗದಲ್ಲಿ ಇದು ಒಂದು. ನನಗೆ ಮತ್ತಿದಾಗೇನೆ ನಿಮಗೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಹೂವಿನ ತೋಟ ಕಾಣಿಸುತ್ತೆ. ಕಮಲದ ಹೂವು ಎಲ್ಲ ಬೆಳೆದಿದೆ. ಆ್ಯಂಡ್ ಇದರ ಪಕ್ಕದಲ್ಲೇ ಒಂದು ಯಾಗಶಾಲೆ ಇದೆ. ಅದರ ಹೆಸರು ಜಗದ್ಗುರು ಶ್ರೀ ನರಸಿಂಹ ಭಾರತಿ ಯಾಗ ಮಂಟಪಂ ಅಂತ. ಇಲ್ಲಿಂದ 360 ಡಿಗ್ರಿ ವ್ಯೂ ಅಲ್ಲಿ ಈ ರೀತಿ ಕಾಣಿಸುತ್ತೆ. ನಾವು ಹೋಗಿದ್ದು ಸಂಜೆ ಆಗಿತ್ತು, ಯಾಕಂದರೆ 4:15ಗೆ ಇಲ್ಲಿ ಸಂಜೆ ಬಾಗಿಲು ತೆಗಿತಾರೆ. ಸೊ ನಾವು ಬರೋ ಅಷ್ಟೊತ್ತಿಗೆ ಈ ಬಾಗಿಲು ತೆಗೆದಿತ್ತು. ಈ ದೇವಸ್ಥಾನ ನನಗಂತೂ ಒಂಥರ ಪೀಸ್ ಆಫ್ ಮೈಂಡ್ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಮೇನ್ ಮಂಟಪ ಆಗಿರುತ್ತೆ, ಮೇನ್ ದೇವಸ್ಥಾನ ಆಗಿರುತ್ತೆ. ನೀವು ಇದರೊಳಗೆ ಹೋಗಬೇಕಾಗಿರುತ್ತೆ. ಆ್ಯಂಡ್ ಅಪೋಸಿಟ್ ಟು ದ್ಯಾಟ್ ನಿಮಗೆ ವಾಗ್ದೇವಿ ಅಕ್ಷರಾಭ್ಯಾಸ ಮಂದಿರ ಇದೆ. ಇಲ್ಲಿ ನಿಮಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಯುತ್ತೆ. ಆ್ಯಂಡ್ ಇದಕ್ಕೆ ನೀವು ಫೋನ್ ಮಾಡಿ ಕೇಳಿಕೊಂಡು ಹೋಗಬೇಕಾಗುತ್ತೆ. ಪಕ್ಕದಲ್ಲೇ ನವಗ್ರಹ ಮಂದಿರ ಕೂಡ ಇದೆ. ಅದರ ಪಕ್ಕದಲ್ಲೇ ಒಂದು ಯಾಗಶಾಲೆ, ಓಪನ್ ಏರಲ್ಲಿರುವಂತಹ ಯಾಗಶಾಲೆ ಇದೆ. ಆ್ಯಂಡ್ ಈ ದೇವಸ್ಥಾನ ಒಂದು ಕಲ್ಲಿನ ರಥ ಆಗಿರುತ್ತೆ. ಅದನ್ನು ಒಂದು ನೈಟಲ್ಲೇ ಕೆತ್ತಿರೋವಂತಹ ಒಂದು ಕಲ್ಲಿನ ರಥ ಇದು. ಇದರ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಹೊರಗಡೆ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನೀವು ಹೋಗಲೇಬೇಕಾದಂತಹ ಜಾಗದಲ್ಲಿ ಇದು ಒಂದಾಗಿರುತ್ತೆ. ಆ್ಯಂಡ್ ನೀವು ಇದನ್ನು ತಪ್ಪದೆ ಈ ಕಡೆ ಸೈಡ್ ಬಂದಾಗ ದಯವಿಟ್ಟು ಹೋಗಿ. ಆ್ಯಂಡ್ ಇದು ಇಲ್ಲಿನ ಸೇತುವೆ ಆಗಿರುತ್ತೆ. ಸೇತುವೆಯನ್ನು ದಾಟಿ ಹೋದರೆ ನೀವು ಗುರು ಮಂದಿರಕ್ಕೆ ಹೋಗ್ಬೋದು. ಅಲ್ಲಿ ಗುರುಗಳು ಕೂಡ ಇರ್ತಾರೆ. ಆ್ಯಂಡ್ ಅದರ ಆಪೋಸಿಟಲ್ಲೇ ಈ ದೇವಸ್ಥಾನದ ಕಲ್ಲಿನ ರಥ ಇದೆ. ಆ್ಯಂಡ್ ಇದು ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಇದೆ ಇದು. ಆ್ಯಂಡ್ ತುಂಬ ಬಿಸಿ ಇರೋದ್ರಿಂದ ತುಂಬ ಕೆಲವು ಕಡೆ ವೈಟ್ ಪೇಂಟಿಂಗ್ ಮಾಡಿರ್ತಾರೆ, ಅಲ್ಲೇ ಹೋಗಿ. ಆ್ಯಂಡ್ ಈ ಹೊಳೆಯನ್ನು ನೀವು ಇಳಿಬೇಕಾದ್ರೆ ಸೀನಿಯರ್ ಸಿಟಿಸನ್ ಆದವರು ಪಕ್ಕದಲ್ಲೇ ಒಂದು ಚಿಕ್ಕ ಮೆಟ್ಲಿದೆ, ಅದನ್ನು ಯೂಸ್ ಮಾಡಿ ಇಳಿಬಹುದು. ಆ್ಯಂಡ್ ಈ ಥರ ಪರಿವಾರಗಳೆಲ್ಲ ಕೂತಿತ್ತು. ನೀರು ತುಂಬ ಕಡಿಮೆ ಇತ್ತು, ಯಾಕಂದರೆ ನಾನು ರೀಸೆಂಟ್ ಡೇಸಲ್ಲಿ ಈ ಥರ ನೋಡಿರಲಿಲ್ಲ ಯಾವಾಗಲೂ. ಸನ್ಸೆಟ್ ಆಗಿರೋದ್ರಿಂದ ತುಂಬ ಒಳ್ಳೆ ಸೀನರೀಸ್ ಕೂಡ ಇತ್ತು. ಮೀನುಗಳು ತುಂಬ ಕಡಿಮೆ ಅನ್ನಿಸ್ತಿತ್ತು ನನಗೆ. ಸ್ಟಿಲ್ ವಾತಾವರಣ ಸ್ವಲ್ಪ ತಂಪಾಗಿದ್ದರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹರಿಯೋದು ತುಂಗಾ ನದಿ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಸುಮಾರು ಮೀನುಗಳಿದ್ದಾವೆ. ಆ್ಯಂಡ್ ಇದರಲ್ಲಿ ಈಗಲೂ ಒಂದು ಮೀನಿಗೆ ಮೂಗ್ಬಟ್ಟು ಹಾಕಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಅದನ್ನು ನಾನು ನೋಡಿಲ್ಲ, ಬಟ್ ಸ್ಟಿಲ್ ನೀವು ಏನಾದ್ರು ಫೈಂಡ್ ಮಾಡಿದ್ರೆ ಅಥವಾ ನೀವು ಈ ಪ್ಲೇಸಿಂದ ನೀವು ವಿಡಿಯೋ ನೋಡ್ತಾ ಇದ್ದರೆ, ಶೃಂಗೇರಿಯಿಂದ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್. ಆ್ಯಂಡ್ ನನಗೂ ಖುಷಿ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಈ ಜಾಗ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಇಲ್ಲಿ ಮೀನುಗಳನ್ನ ನೋಡ್ಬೋದು. ಆ್ಯಂಡ್ ಅದಕ್ಕೆ ಪುರಿ ಕೂಡ ಹಾಕ್ಬೋದು. ಇಲ್ಲಿ ನೀವು ಏನಾದರೂ ಈ ಪುರಿಗಳನ್ನ ಅಥವಾ ಏನಾದ್ರು ತಂದು ಹಾಕೋದಿದ್ರೆ ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಹಾಕಬೇಡಿ. ಆ್ಯಂಡ್ ಹೋಗಿದ್ದ ಜಾಗನ ತುಂಬ ಚೆನ್ನಾಗಿ ನೋಡಿಕೊಂಡು ಬನ್ನಿ. ಆ್ಯಂಡ್ ಯಾವುದೇ ರೀತಿಯಾದ ಫುಟ್ ಪ್ರಿಂಟ್ ಬಿಟ್ಟು ಬರಬೇಡಿ. ನಿಮ್ಮದು ಲೈಕ್ ಬಟ್ಟೆ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಹಾಕಿರ್ಬೋದು, ಏನೇ ಆಗಲಿ ಬಿಟ್ಟು ಬರಬೇಡಿ. ಇಲ್ಲಿಂದ ದೇವಸ್ಥಾನ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಾವಾಗಲೇ ನೋಡಿರೋ ಹಾಗೆ ಇದು ವಿದ್ಯಾತೀರ್ಥ ಸೇತುವೆ. ಇದು ಈ ವ್ಯೂ ಅಲ್ಲಿ ಈ ಥರ ಕಾಣಿಸುತ್ತೆ. ಶಂಕರಾಚಾರ್ಯರು ಈ ಜಾಗದಲ್ಲಿ ಒಂದು ಬಸರಿ ಕಪ್ಪೆಗೆ ಒಂದು ಹಾವು ನೆರಳು ನೀಡ್ತಿರುವಂತಹ ದೃಶ್ಯ ನೋಡಿಬಿಟ್ಟು ಈ ಜಾಗದ ಡಿವೈನಿಟಿನ ಅವರು ಅರ್ಥಕೊಂಡಿರ್ತಾರೆ. ಸೊ ಇದರ ಐಡಲ್ ಕೂಡ ನೀವು ಈ ನದಿ ತೀರದಲ್ಲಿ ನೋಡ್ಬೋದು. ಅಲ್ಲಿ ಬಸರಿ ಕಪ್ಪೆಗೆ ಹಾವು ಹೆಡೆ ಎತ್ತಿ ನೆರಳು ಕೊಡ್ತಿರುವಂತಹ ದೃಶ್ಯ ಕೂಡ ಇಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ಇದೆ. ಅದನ್ನು ಕೂಡ ನೀವು ಮಿಸ್ ಮಾಡಬೇಡಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ.
ಇದನ್ನು ಕಪ್ಪೆ ಶಂಕರ ಅಂತ ಕೂಡ ಕರೀತಾರೆ. ಅದನ್ನು ನೀವು ಅಲ್ಲಿ ಒಂದು ಸ್ಮಾಲ್ ಟೆಂಪಲ್ ಥರ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಈ ಶಂಕರಾಚಾರ್ಯ ಘಾಟ್ ಅಂತ ಇದೆಯಲ್ಲ, ಅದರ ಕೆಳಗಡೆ ಕಪ್ಪೆ ಶಂಕರ ದೇವಾಲಯ ಕೂಡ ಇದೆ, ಅಲ್ಲಿ ಕೂಡ ನೀವು ನೋಡ್ಬೋದು. ಈ ಒಂದು ವಿಶೇಷ ಏನಂದರೆ, ನೀವು ಯಾವ ಕಡೆಯಿಂದ ಫೋಟೋ ತೆಗೆದ್ರೂ ಕೂಡ ಒಂದು ಒಳ್ಳೆ ಸೀನ್ರಿನೇ ಸಿಗುತ್ತೆ ನಿಮಗೆ. ನೀವು ಟ್ರೈ ಮಾಡಿ ನೋಡಿ. ನಾನು ನೋಡಿದ ಹಾಗೆ ಇದು ಎಕ್ಸ್ಟೆಂಡ್ ಮಾಡಿರುವಂತಹ ಜಾಗ ಇದೆಯಲ್ಲ ಆ ಕಡೆ, ಅದು ಇರಲಿಲ್ಲ. ಸೊ ತುಂಬ ಮೆಟ್ಲು ತನಕ ನೀರು ಇರ್ತಿತ್ತು. ಸೊ ಅಲ್ಲೇ ಕಾಲು ತೊಳ್ಕೊಂಡು ಬರ್ತಾಯಿದ್ವಿ. ಇವಾಗ ನೀರು ತುಂಬ ಕಡಿಮೆ ಆಗಿದೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಸನ್ಸೆಟ್ ಟೈಮ್. ಇದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಬಾಗಿಲಲ್ಲಿ ಇದು ಒಂದು ಹಾಕಿದ್ದಾರೆ, ಇದನ್ನು ಕೂಡ ಓದ್ಕೊಂಡು ಬನ್ನಿ. ಯಾವಾಗ ಈ ಗೋಪುರವನ್ನು ಕಟ್ಟಿಸಿದ್ರು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಏನು ಮಾಡಿದ್ರು ಅವತ್ತಿನ ದಿವಸ ಅಂತ. ಈಗ ನೀವು ಹಳೆ ದೇವಸ್ಥಾನಕ್ಕೆ ಹೋದಾಗ ಶಾಸನಗಳನ್ನ ನೋಡ್ತೀರ ಅಲ್ವಾ, ಹಾಗೆ ಇದು ಕೂಡ ಒಂದು ಶಾಸನ ಥರ. ಬೇರೆ ಇನ್ನು ನೆಕ್ಸ್ಟ್ ಜನ್ರೇಷನವ್ರು ಬಂದು ಕೂಡ ಓದ್ಬೋದು. ಹೊರಗಡೆ ಬಂದ ತಕ್ಷಣ ನಿಮಗೆ ಒಂದು ಶಂಕರಾಚಾರ್ಯ ಸನ್ನಿಧಿ ಸಿಗುತ್ತೆ. ಅದರ ಪಕ್ಕದಲ್ಲೇ ತೋರಣ ಗಣಪತಿ ಇದೆ. ಇದೆಲ್ಲದನ್ನೂ ನೀವು ನೋಡ್ಕೊಂಡು ಬನ್ನಿ. ಆ್ಯಂಡ್ ಶಕ್ತಿ ಗಣಪತಿ ಇದೆ ದೇವಸ್ಥಾನದ ಒಳಗಡೆ. ಇದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪವರ್ಫುಲ್ ಗಣೇಶ. ಅದು ಬ್ಯೂಟಿಫುಲ್ಲಾಗಿ ಕೂಡ ಇದೆ. ನಿಮಗೆ ಬೇಕಾಗಿದ್ದು ಕೇಳಿಕೊಂಡ್ರೆ ಅದು ಆಗುತ್ತೆ ಅಂತ ಕೂಡ ಪ್ರತೀತಿ ಇದೆ. ಆ್ಯಂಡ್ ನನಗಾಗಿದೆ ಕೂಡ. ಆ್ಯಂಡ್ ನೀವು ಇದನ್ನು ವಿಸಿಟ್ ಮಾಡಿ ಬನ್ನಿ. ಇದಾಗಿತ್ತು ಈ ವಾರದ ವಿಡಿಯೋ. ಯಾರಾದರೂ ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಮಾಡ್ತಾಯಿದ್ರೆ ಈ ಜಾಗನ ಮಿಸ್ ಮಾಡದೆ ಹೋಗಿ. ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿರುತ್ತೆ. ಆ್ಯಂಡ್ ಮಧ್ಯಾಹ್ನ ಊಟ ಕೂಡ ಇರುತ್ತೆ. ಆ್ಯಂಡ್ ತುಂಬ ದೊಡ್ಡ ಭೋಜನ ಶಾಲೆ ಕೂಡ ಇದೆ. ಆ್ಯಂಡ್ ತುಂಬ ಪವರ್ಫುಲ್ ಆಗಿರುವಂತಹ ದೇವಿ ದೇವಸ್ಥಾನ ಇದು, ಶಾರದಾಂಬಾ ದೇವಸ್ಥಾನ. ಆ್ಯಂಡ್ ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಬೋದು. ಆಲ್ಸೋ ನಾವು ಸ್ಯಾರಿ ಕೂಡ ಸೆಲ್ ಮಾಡ್ತೀವಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ DM ಮಾಡಿದ್ರೆ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.